ಸಿಹಿ ಸುದ್ದಿ ಹೇಳಕ್ ಬಂದೆ ಕಣೆ. ಈಗ ನನಗೆ 3 ತಿಂಗಳು. ಮದ್ವೆ ಆಗಿ 2 ವರ್ಷ ಆಯ್ತು ಅಂದ್ರೆ ನಿಮ್ಗೆ ಇನ್ನು 3 ತಿಂಗಳ? ಏದೋ ನಿನ್ ಗೊದ್ದೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಸುಮ್ನೆ ಇರು. ನಿಂದೇನೆ ಫ್ಯಾಮಿಲಿ ಪ್ಲಾನಿಂಗಾ? ಅಯ್ಯೋ ಹಾಗೇನಿಲ್ಲಮ್ಮ, ಇನ್ನು ದೇವ್ರು ಕಂಡ್ಬಿಟ್ಟಿಲ್ಲ. ಹಾಗಂತ ಸುಮ್ಮನಿರಕ್ಕಾಗತ್ತೇನೆ, ಆಯುರ್ವೇದ ಟ್ರೈ ಮಾಡು. ಅಕ್ಕ 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 ಯಾರೋ ಒಂದ್ ಚೀಟಿ ಕೊಟ್ಟೋಗ್ರೆ, ಇವ್ರೇನೋ ಉಂಡಿ ಒಳಗೆ ಔಷಧಿ ಕೊಡ್ತಾರಂತೆ. ಪರವಾಗಿಲ್ವೇ, ಕೆಲವರು ಔಷಧಿನ ಮೀನಲ್ಲಿ ಹಾಕೊಡ್ತಾರೆ, ಇವ್ರು ಯಾರು ಲಾಡಲ್ಲಿ ಹಾಕೊಡ್ತಾರೆ. ನಂಗೆ ಲಾಡು ಅಂದ್ರೆ ತುಂಬಾ ಇಷ್ಟ. ಸುಚಿತ್ರ, ನೀನು ಒಳ್ಳೆ ಟೈಮಲ್ಲೇ ಬಂದಿದೀಯಾ. ನೀನ್ ಬಂದ್ಮೇಲೆ ಮನೆಗೆ ಒಳ್ಳೊಳ್ಳೆ ಸುದ್ದಿಗಳು ಬರ್ತಾ ಇವೆ. ಅದು ಬರ್ಲಿಲ್ಲ ಕಾಣ ತಗೊಂಬಂದೆ. ನೋಡು ಪಾರು, ಇಂತಹ ವಿಷಯಗಳಲ್ಲಿ ಲೇಟ್ ಮಾಡಬಾರ್ದು. ಹಾಗೆ ಕೆಲವು ವಿಷಯಗಳನ್ನ ಗಂಡಂದ್ರಿಗೆ ಹೇಳಬಾರ್ದು. ಯಾಕೆ? ಗಂಡಸರಿಗೆ ಇಂತಹ ವಿಷಯಗಳಲ್ಲಿ ನಂಬಿಕೆ ಇರಲ್ಲ, ದೇವಸ್ಥಾನಕ್ಕೂ ಹೋಗೋಕ್ಕೂ ಬಿಡಲ್ಲ. ನಮ್ ಪ್ರಯತ್ನ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೂ ಕಲ್ ಹಾಕ್ಬಿಡ್ತಾರೆ. ನೋಡಿ, ನನ್ನ ಹತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ನಿಸ್ಸಂಕೋಚವಾಗಿ ಹೇಳಿ, ಏನ್ ನಿಮ್ಮ ಸಮಸ್ಯೆ, ನನ್ನಿಂದ ನಿಮ್ಗೆ ಏನು ಪರಿಹಾರ ಆಗಬೇಕು ಕೇಳಿ. ಪಂಡಿತ್ರೆ, ನನಗ್ ಮದ್ವೆ ಆಗಿ 3 ವರ್ಷ ಆಯ್ತು, ಇನ್ನೂ ನನಗ್ ಮಕ್ಳ ಬಗ್ಗೆ ಸಿಕ್ಕಿಲ್ಲ. ನಾಡಿ ತೋರ್ಸಮ್ಮ. ಪರ್ಫೆಕ್ಟ್ ಆಗಿದೆಯಲ್ಲ, ಬುದ್ಧಿ ಬರ್ಬೇಕು, ಮಕ್ಕಳಾಗ್ಬೇಕು. ನನ್ನ ಹತ್ರ ಲಾಡು ಔಷಧಿ ಇದೆ, ಇದನ್ನ ತಗೊಂಡ್ರೆ ನಿಮ್ಗೆ ಸಾಕಷ್ಟು ಪರಿಹಾರ ಆಗುತ್ತೆ. ನೋಡಿ, ಈ ಲಾಡುಲಿ ಜೇನುತುಪ್ಪ ಇದೆ, ತುಪ್ಪ ಇದೆ, ಜೊತೆಗೆ ಲಾಡುಗೆ ಔಷಧಿ ಗುಣ ಇದೆ. ನೀವು ಬೆಳಗ್ಗೆ 1, ಮಧ್ಯಾಹ್ನ 1, ಸಂಜೆ 1, ದಿನಕ್ಕೆ 3 ಅಂತೆ ನೀವು ಲಾಡು ತಿಂದ್ರೆ ನಿನಗೆ ಬುದ್ಧಿನೂ ಬರುತ್ತೆ, ನಿಮಗೆ ವರ್ಷದಲ್ಲಿ ಮಕ್ಕಳು. ನಿಮ್ ಹತ್ರ ಬಂದು ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಲಾಡುಗೆ 20 ರೂಪಾಯಿ ಅಂತೆ, 2000 ಕೊಡಿ. ಏನಕ್ಕ ನೀವಿಬ್ರು ಉಂಡಿ ತಿನ್ನಕತ್ತೀರಿ? ಸುಬ್ಬ, ಇದು ನೀನ್ ತಿನ್ನೋ ಲಾಡು ಅಲ್ಲ ಕಣೋ. ಏನ್ರಿ ಹೆಣ್ಮಕ್ಳು ತಿನ್ನೋ ಉಂಡಿ ಗಂಡು ಮಕ್ಳು ತಿನ್ನೋ ಉಂಡಿ ಅಂತ ಇರ್ತದಾರೆ? ಸುಬ್ಬು, ಇದ್ರಲ್ಲಿ ಔಷಧಿ ಹಾಕಿದರೆ ಇದನ್ನ ತಿಂದ್ರೆ ಹೊಟ್ಟೆ ಬರುತ್ತೆ. ಮತ್ತೆ ವೇದಾರ್ ತಿನ್ಸಾಕತ್ತಿ? ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ, ಲಾಡು ಏನ್ ಇಷ್ಟೊಂದು ತಿಂತಾ ಇದ್ದೀರಾ? ಬೆಳಗ್ಗೆ ತಿಂದ್ರಿ, ಮಧ್ಯಾಹ್ನ ತಿಂತಾ ಇದ್ದೀರಾ? ಅಲ್ಲ, ನಿಮ್ದೇನು ಹೊಟ್ಟೆನ ಕನ್ನಬಡಿ ಕಟ್ಟೆನಾ? ಮತ್ತೆ ರಾತ್ರಿನೂ ತಿನ್ಬೇಕು. ಅಲ್ಲಮ್ಮ, ದಿನಕ್ಕೆ 3 ಲಾಡು ಎಷ್ಟು ದಿನ ತಿಂತೀರಾ? 1 ತಿಂಗಳು ಈ ರೀತಿ ತಿಂದ್ರೆ ಸರಿ ಹೋಗುತ್ತೆ ಅಂತ ಆಯುರ್ವೇದಿಕ್ ಪಂಡಿತರು ಹೇಳಿದ್ದಾರೆ. ಮುನಿವೆಂಕಮ್ಮ, ನಾನ್ ಮುನಿ ವೆಂಕಟಮ್ಮ ಅಲ್ಲ, ವೇದ ಫ್ರಮ್ ರೇಡಿಯೋ ನಾದ. ಇದು ನಿನ್ನ ಜನ್ಮನಾಮ ಅಂತ ಎಷ್ಟು ಸತಿ ಹೇಳೋದು? ಲಾಡು ಟ್ರೀಟ್ಮೆಂಟ್ ಮುಗಿತಾ ಇಲ್ವಾ? ಈಗ ತಾನೇ ಶುರುವಾಗಿದೆ, ತಪ್ಪೆ ಇನ್ನೂ 1 ತಿಂಗಳು ತಗೋಬೇಕಂತೆ. ಈ ತಿಂಗಳು 2000 ಲಾಡು ಮಾರಿದ್ದೀನಿ, ಬರೋ ತಿಂಗಳಿಂದ 10,000 ಲಾಡು ಮಾರ್ಕೊಡ್ತೀನಿ. ಸರಿ ತಗೊಳ್ಳೋಣ. ನಾನು ನೀನ್ ಕೊಡೋದು 5 ರೂಪಾಯಿಗೆ, ಆದ್ರೆ ನೀನ್ ಮಾರೋದು 20 ರೂಪಾಯಿಗೆ. ನಾವು ಜನರ ಮನ ಒಲಿಸ್ಕೊಳ್ಳೋದು, ಅದ್ರೊಳಗೆ ಔಷಧಿ ಇದೆ ಅಂತ ಸುಳ್ಳು ಹೇಳೋದು, ದವು ಮಾಡೋದು ಯಾರಪ್ಪನಪ್ಪ ಮಾತು. ಅದು ಅಲ್ದೆ ತಗೊಂಡೋಗವ್ರೆಲ್ಲ ದುಡ್ಡು ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಸರಿ ಅಣ್ಣ, ನೀನ್ 30 ರೂಪಾಯಿಗಾದ್ರೂ ಮಾರ್ಕೊ, ನಾನೇನ್ ಕೇಳೋದಿಲ್ಲ. ಇದಪ್ಪ ಮಾತು, ಗೊತ್ತೀನಿ. ಆ ಬೀಜ, ಈ ಬೀಜ, ಕಡ್ಲೆ ಬೀಜ. ನಾನು ಹೆಲ್ತ್ ಇನ್ಸ್ಪೆಕ್ಟರ್ ರವಿತೇಜ. ನೀವು ಸಪ್ಲೈ ಮಾಡೋ ಲಾಡಲ್ಲಿ ಏನೇನ್ ಮಿಕ್ಸ್ ಮಾಡ್ತೀರೋ ಡೀಟೇಲ್ಸ್ ನನಗೆ ಬೇಕಾಗಿದೆ. ಕಮಾನ್ ಟೆಲ್ ಮೀ. ಲಾಡುಗೆ ಇನ್ನೇನ್ ಸರ್ ಬೆರೆಸ್ತಾರೆ? ಆಯುರ್ವೇದದ ಮೂಲಿಕೆಗಳು. ಈ ಮೂಲಿಕೆನ ಎಲ್ಲಿಂದ ತರ್ತಾ ಇದ್ದೀರಾ? ಅದು ಹಿಮಾಲಯದಿಂದ. ನಾನು ನೋಡಕ್ಕೆ ಸುಮಾರು ಮುಟ್ಟೂರ ಡಮಾರು. ನಾನೇ ಭಾರತಾಂಬೆಯ ಪುತ್ರ ಭರತ್ ಕುಮಾರ್. ನನಗೆ ಹಿಮಾಲಯನು ಗೊತ್ತು, ಏರೋಪ್ಲೇನ್ ಹತ್ಸೋದಕ್ಕೂ ಗೊತ್ತು. ನಮ್ಮ ಆಫೀಸ್ಗೆ ತುಂಬಾ ಜನ ಈ ಲಾಡುಗಳನ್ನ ತಂದ್ಕೊಟ್ಟಿದ್ದಾರೆ. ಇದರಲ್ಲಿ ಕಲಬೆರಕೆ ಆಗಿದಂತ ಕಂಪ್ಲೇಂಟು ಇದೆ. ಇದು ನೀವು ಕೊಟ್ಟಿರೋ ಲಾಡುಗಳೇ ತಾನೆ? ಹೌದು ಸರ್, ಲಾಡುಗಳು ನಮ್ದೆ. ನೀವು ಕೊಟ್ಟಿರೋ ಲಾಡಲ್ಲಿ ಜಿರಳೆ ಇದೆ. ನೋಡ್ರಿ ನೋಡ್ರಿ. ಅಷ್ಟೇ ಅಲ್ಲ, ನೀವು ಕೊಟ್ಟಿರೋ ಲಾಡಲ್ಲಿ ಕರಿ ಕೂದಲು, ಬಿಳಿ ಕಲ್ಲು 2 ಇದೆ. ಹೇಳಿ ಸರ್, ನಿಜ ಹೇಳ್ಬಿಡ್ತೀನಿ. ನಾನು ಈ ಬೇಕ್ರಿ ಅವನ ಹತ್ರ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀನಿ ಸರ್. ಅದ್ರ ಪ್ರಕಾರ ಇವನ ಹತ್ರ ನಾನು ಲಾಡುಗಳು ತಗೊಂಡು ಜನಗಳಿಗೆಲ್ಲ ಹಂಚ್ತಾ ಇದೀನಿ. ನಮ್ ತಾಯಣೆ ತಿನ್ನೋ ಲಾಡುಗಳು ಸರ್. ಅಂದ್ರೆ ಇದ್ರಲ್ಲಿ ಯಾವ ಔಷಧಿ ಗುಣನೂ ಇಲ್ಲ ಅಂತೀರಾ? ಸತ್ಯವಾಗ್ಲೂ ಇಲ್ಲ ಸರ್, ಶುದ್ಧವಾದ ಲಾಡುಗಳಷ್ಟೇ. ನೀವು ಸರಿಯಾದ ಟೈಮಿಗೆ ಬಂದು ನಮ್ ಕಣ್ ತರಿಸ್ಬಿಟ್ರಿ. ನೀವೇನಾದ್ರೂ ಬರ್ದೇ ಹೋಗಿದ್ರೆ ನಮ್ ಗತಿ. ಅವನು ಕೂಡ ಲಾಡುನ ತಿಂದು ಕೈಲಾಸ ಸೇರ್ಕೊಂಡ್ಬಿಡ್ತಾ ಇದ್ರಿ. ಮನೇಲಿ ಇನ್ನೂ ಲಾಡುಗಳು ಉಳಿದಿರ್ಬೇಕಲ್ಲ, ಅವನು ತಿಂತೀರಾ? ನಾನು ಹೆಡ್ಫೋನ್ ಆಣೆಗೂ ನಾನ್ ಮುಟ್ಟಲ್ಲ. ನನ್ ಪತಿ ಪರಮೇಶ್ವರನ ಆಣೆಗೂ ನಾನ್ ತಿನ್ನಲ್ಲ. ಅಲ್ಲಮ್ಮ, ಇವ್ರ ತರ ಹೆಡ್ಫೋನ್ ಮೇಲೆ ಆಣೆ ಇಡ್ಬೋದಾಗಿತ್ತಲ್ವಾ? ಅಥವಾ ಮುರ್ದಿರೋ ನಿಮ್ ಕೈ ಮೇಲೆ ಆಣೆ ಇಡ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಟು ನನ್ನ ಮೇಲೆ ಯಾಕಮ್ಮ ಆಣೆ ಇಟ್ರಿ? ಅಂದ್ರೆ ನೀವು ನಿಮ್ಮ ಕಣ್ಣು ತರ್ಸಕ್ ಬಂದಿರೋ ಪತಿ ಪರಮೇಶ್ವರ. ಲಾಯರ್ ಗುಂಡಣ್ಣ.